ಫ್ರೆಂಡ್ಸ್, ನಾವು ಮನೆ ಬಿಟ್ಟು ದೂರ ಹೋಗಿ ಕೆಲಸ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಮತ್ತು ಊರ ಕಡೆ ನಾವು ಬಂದಾಗ ನಮ್ಮ ಸ್ನೇಹಿತರು ಏನು ಹೇಳ್ತಾರೆ ಅಂದರೆ, ನೀನೇನಪ್ಪ ಬಿಡಪ್ಪ, ತುಂಬ ಸಂಪಾದನೆ ಮಾಡ್ತೀಯ, ಚೆನ್ನಾಗಿದೆಯಾ, ಆರಾಮಾಗಿದೆಯಾ, ಲೈಫ್ ಬಿಂದಾಸಾಗಿ ಮೂವ್ ಮಾಡ್ತಾ ಇದೆಯಾ ಅಂತ ಹೇಳ್ಕೊಂಡು ನಮ್ಮ ಹತ್ರ ಮಾತಾಡ್ತಾರೆ ಫ್ರೆಂಡ್ಸ್. ಬಟ್ ಅದ್ರ ಹಿಂದಿನ ಕತೆ ಯಾರಿಗೂ ಗೊತ್ತಿರಲ್ಲ ಫ್ರೆಂಡ್ಸ್. ನಾವು ಮನೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಬಿಟ್ಟು ದೂರ ಹೋಗಿ ಕೆಲಸ ಮಾಡ್ತಾ ಇರ್ತೀವಿ. ಒಂದೊಂದು ದಿನವೂ ಒಂದೊಂದು ಯುಗ ಥರ ನಾವು ಕಳೀತಾ ಇರ್ತೀವಿ ಫ್ರೆಂಡ್ಸ್. ಆದರೆ ನಮಗೆ ಫ್ರೆಂಡ್ಸ್ಗಳಿಗೆ ಗೊತ್ತಿರೋದು ಅವ್ರು ಚೆನ್ನಾಗಿದ್ದಾರೆ, ದುಡಿತಾರೆ ಅಂತ. ಬಟ್ ನಾವು ಆ ದುಡಿಲಿಕ್ಕೆ ಎಷ್ಟು ತ್ಯಾಗ ಮಾಡ್ತೀವಿ ಅನ್ನೋದನ್ನು ಗೊತ್ತಿರಲ್ಲ ಫ್ರೆಂಡ್ಸ್. ದಯವಿಟ್ಟು ನಾನು ಹೇಳೋದೇನೆಂದರೆ, ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ಊರು ಬಿಟ್ಟು ಅಬ್ರಾಡಲ್ಲಿ ಕೆಲಸ ಮಾಡ್ತಿದ್ದಾರೋ ಅವರು ರಿಟರ್ನ್ ಬಂದಾಗ ಅವ್ರ ಹತ್ರ ನೀವು ಒಂದು ಮಾತು ಕೇಳಿ ಫ್ರೆಂಡ್ಸ್. ನೀವು ಚೆನ್ನಾಗಿದೆಯಾ, ಟೈಮ್ ಊಟ ಮಾಡ್ತಿದ್ಯಾ ಅಂತ ಕೇಳಿ ಫ್ರೆಂಡ್ಸ್. ಅದು ಬಿಟ್ಬಿಟ್ಟು ಯಾವಾಗಲೂ ನೀನು ಅಲ್ಲೋಗಿ ಆರಾಮಾಗಿದೆಯಾ, ಲೈಫ್ ಬಿಂದಾಸಾಗಿ ಮೂವ್ ಮಾಡ್ತಾ ಇದೆಯಾ ಅನ್ನೋದನ್ನು ದಯವಿಟ್ಟು ಕೇಳಬೇಡಿ ಫ್ರೆಂಡ್ಸ್, ಆಯಿತಾ? ಯಾಕಂದರೆ ಅವರು ರಜೆ ಮುಗಿಸಿ ರಿಟರ್ನ್ ಹೋಗ್ಬೇಕಾದ್ರೆ ಯಾರಾದರೂ ಒಬ್ಬರು ನೀನು ಹೋಗಬೇಡ, ಇಲ್ಲೇ ಇದ್ದು ದುಡಿ, ಇಲ್ಲೇ ನಮ್ಮ ಜೊತೆ ಇರು ಅಂತ ಹೇಳಲ್ವಾ ಅಂತ ಕಾತುರದಿಂದ ಕಾಯ್ತಾ ಇರ್ತಾರೆ ಫ್ರೆಂಡ್ಸ್. ಬಟ್ ಅದನ್ನು ಹೇಳಿ ನೋಡಿ ಅವ್ರು ಎಷ್ಟು ಖುಷಿ ಪಡ್ತಾರೆ ಅನ್ನೋದು ಆವಾಗ ನೀವು ಅರ್ಥ ಮಾಡ್ಕೋತೀರ ಫ್ರೆಂಡ್ಸ್.